ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಮ್ಮೆ ತಿಂದರೆ ಬಿಡೋದೇ ಇಲ್ಲ ಹಾಗೂ ಬಾಯಲ್ಲಿಟ್ಟರೆ ಕರಗುವಂಥ ಮಾವಿನ ಹಣ್ಣಿನ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1.5 ಕಪ್ನಷ್ಟು ತೆಂಗಿನ ಪೀಸನ್ನು ತಗೊಂಡು ಇದನ್ನು ಮಿಕ್ಸಿಯಲ್ಲಿ ಫೈನ್ ಆಗಿ ಪುಡಿ ಮಾಡಿ ಒಂದು ಬೌಲಲ್ಲಿ ಇಡ್ತೀನಿ. ಹಾಗೆಯೇ ನಾನು ಲಡ್ಡುಗೆ ಸಕ್ಕರೆ ಬದಲು ಕಲ್ಲು ಸಕ್ಕರೆ ರಾಕ್ ಶುಗರನ್ನು ತಗೊಂಡಿದ್ದೀನಿ. ದೊಡ್ಡ ದೊಡ್ಡ ಪೀಸಸ್ ಇರುತ್ತೆ, ಇನ್ನು ಕೆಲವು ಈ ರೀತಿಯೂ ಇರುತ್ತೆ. 1/4 ಕಪ್ ಕಲ್ಲು ಸಕ್ಕರೆಗೆ 4 ಏಲಕ್ಕಿ ಸಿಪ್ಪೆ ತೆಗೆದು ಹಾಕಿ ಇದನ್ನು ಪುಡಿ ಮಾಡಿ ಒಂದು ಬೌಲಲ್ಲಿ ಇಡ್ತೀನಿ. ಹಾಗೆಯೇ ಒಂದು ರುಚಿಯಾದ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಪೀಸಸ್ ಮಾಡಿ ಮಿಕ್ಸಿಲಿ ಹಾಕಿ ಪ್ಯೂರಿ ಮಾಡಿ ಒಂದು ಬೌಲಲ್ಲಿ ಇಡ್ತೀನಿ. ಲಡ್ಡು ಮಾಡೋಕ್ಕೆ ಎಲ್ಲ ಸಾಮಗ್ರಿಗಳು ರೆಡಿಯಾಗಿವೆ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿಯಾದಾಗ ತೆಂಗಿನ ಹುಡಿಯನ್ನು ಹಾಕಿ ಲೋ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡ್ತೀನಿ. ತೆಂಗಿನ ಹುಡಿಯಲ್ಲಿದ್ದ ನೀರಿನ ಅಂಶ ಹೋಗಬೇಕು. ನಿಮ್ಮ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಇದ್ದರೆ ಇದನ್ನು ಬಳಸಬಹುದು. 5 ನಿಮಿಷ ಆಗಿದೆ. ಇವಾಗ ಇದರಲ್ಲಿ ಸ್ವಲ್ಪ ಹುಡಿಯನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ ಮತ್ತೆ ಲಡ್ಡುಗೆ ಕೋಟಿಂಗ್ ಮಾಡೋಕ್ಕೆ. ಇವಾಗ ಇದಕ್ಕೆ ಮಾವಿನ ರಸವನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ 20 ಗ್ರಾಂ ಹಾಲಿನ ಪುಡಿಯನ್ನು ಹಾಕ್ತೀನಿ. ಹಾಗೆಯೇ ಮೊದಲೇ ಪುಡಿ ಮಾಡಿಟ್ಟ ಕಲ್ಲು ಸಕ್ಕರೆ ಹುಡಿಯನ್ನು ಮೊದಲು ಸ್ವಲ್ಪ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆಯನ್ನು ಹಾಕಿ ಇವಾಗ ಉಳಿದ ಸಕ್ಕರೆ ಪುಡಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಮಿಶ್ರಣವು ದಪ್ಪ ಆಗಬೇಕು, ಅಷ್ಟರವರೆಗೆ ಫ್ರೈ ಮಾಡಬೇಕು. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕುವುದಿಲ್ಲ. ನೋಡಿ, ಮಿಶ್ರಣ ದಪ್ಪ ಆಗಿದೆ, ಪ್ಯಾನ್ ಬಿಡ್ತಾ ಉಂಟು. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಲಡ್ಡು ಕಟ್ತೀನಿ. ಇವಾಗ ತಣ್ಣಗಾಗಿದೆ. ಒಮ್ಮೆ ಕೈಗೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಉಂಡೆ ಕಟ್ಟಿ ಇವಾಗ ಇದನ್ನು ತೆಂಗಿನ ಹುಡಿಯಲ್ಲಿ ಕೋಟಿಂಗ್ ಮಾಡಿ ಒಂದು ಬೌಲಲ್ಲಿ ಇಡ್ತೀನಿ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ. ಹಾಗೆಯೇ ಉಳಿದ ಎಲ್ಲ ಲಡ್ಡು ಮಾಡಿ ಇಡ್ತೀನಿ. ಇವಾಗ ಇದರ ಮೇಲೆ ಪಿಸ್ತಾ ಪೀಸನ್ನು ಇಡ್ತೀನಿ. ಹಾಗೆಯೇ ಚಂದ ಕಾಣೋಕ್ಕೆ ಮನೆಯಲ್ಲಿ ಆದ ಗುಲಾಬಿ ಎಸಳನ್ನು ಕ್ಲೀನ್ ಮಾಡಿ ತೊಳೆದು ಡ್ರೈ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇದರ ಮೇಲೆ ಇಡ್ತೀನಿ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಇಡಬಹುದು. ನೋಡಿ, ಸೂಪರ್ ಆಗಿ ಕಾಣುತ್ತೆ ಅಲ್ವಾ ಈ ಲಡ್ಡು. ಈ ಮಾವಿನ ಸೀಸನಲ್ಲಿ ನೀವು ಒಮ್ಮೆ ಈ ರೀತಿ ಲಡ್ಡು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಇವತ್ತಿನ ಮ್ಯಾಂಗೋ ಲಡ್ಡು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.